ಹಾಯ್, ಟೈಟಲ್ ಅಲ್ಲಿ ಶಾಕಿಂಗ್ ನ್ಯೂಸ್ ಅಂತ ನೋಡಿದ್ದೀರಾ. ಈ ನ್ಯೂಸ್ ಆಲ್ರೆಡಿ ನಿಮಗೆ ಗೊತ್ತಿರಬಹುದು. ಅಟ್ ಪ್ರೆಸೆಂಟ್ ಅದು ನಾರ್ಮಲ್ ನ್ಯೂಸ್ ಅಂತ ಕೂಡ ಅನಿಸ್ತಾ ಇರ್ಬೋದು ನಿಮಗೆ. ಬಟ್ ಇದಕ್ಕೆ ಸೂಟೇಬಲ್ ಸ್ಟೆಪ್ಸ್ ನೀವೀಗ ತೆಗೆದುಕೊಳ್ಳದೇ ಇದ್ರೆ ಬೈ ದ ಎಂಡ್ ಆಫ್ ಡಿಸೆಂಬರ್ ಇದೇ ನ್ಯೂಸ್ ನಿಮಗೆ ಶಾಕಿಂಗ್ ಅನ್ಸುತ್ತೆ. ಏನು ಅಂತ ಹೇಳಿದ್ರೆ, ಪ್ರಿಪರೇಟರಿ ಎಕ್ಸಾಮ್ ಏನಿದೆ ಈ ವರ್ಷ 2 ಬಾರಿ ನಡೆಸ್ತಾ ಇದ್ದಾರೆ. ಇದೊಂದು ರೀತಿ ಇದೇ ವರ್ಷ 2 ಬಾರಿ ನಡೆಸ್ತಾ ಇರೋದು ಬೋರ್ಡ್ ಕಡೆಯಿಂದ. ವಿದ್ಯಾರ್ಥಿಗಳು ಹೆಲ್ಪ್ ಆದ್ರೆ ಕೆಲವು ವಿದ್ಯಾರ್ಥಿಗಳಿಗೆ, ಮತ್ತೆ ತುಂಬಾ ವಿದ್ಯಾರ್ಥಿಗಳಿಗೆ ಇದು ಪ್ರಾಬ್ಲಮ್ ಕೂಡ ಆಗುತ್ತೆ. ಯಾಕಂತ ಹೇಳಿದ್ರೆ, ಮೊದಲನೇ ಪ್ರಿಪರೇಟರಿ ಎಕ್ಸಾಮ್ ಜನವರಿ 2ನೇ ತಾರೀಕಿಂದ ಸ್ಟಾರ್ಟ್ ಆಗುತ್ತೆ, ಜನವರಿ 17ಕ್ಕೆ ಮುಗಿಯುತ್ತೆ. ನಂತರ ಒಂದೇ ದಿನ ಗ್ಯಾಪ್, ಜನವರಿ 19ನೇ ತಾರೀಕಿನಿಂದ 2ನೇ ಪ್ರಿಪರೇಟರಿ ಎಕ್ಸಾಮ್ ನಡೆಯುತ್ತೆ, ಜನವರಿ ಎಂಡ್ ವರೆಗೆ ಅದು ನಡೆಯುತ್ತೆ. ಅಂದ್ರೆ ಜನವರಿ ಫುಲ್ ಮಂತ್ ನಿಮ್ದು ಈ ಪ್ರಿಪರೇಟರಿ ಎಕ್ಸಾಮ್ ಅಲ್ಲೇ ಮುಗಿಯುತ್ತೆ. ಈಗ ಮೊದಲನೇ ಪ್ರಿಪರೇಟರಿ ಎಕ್ಸಾಮ್ ಮುಗಿದ ತಕ್ಷಣ ಒಂದೇ ದಿನ ಗ್ಯಾಪ್ ಕೊಟ್ಟಿದ್ರೆ, ಅದಂದ್ರೆ 2ನೇ ಪ್ರಿಪರೇಟರಿ ಎಕ್ಸಾಮ್ ಸ್ಟಾರ್ಟ್ ಆಗ್ಬಿಡುತ್ತೆ. ಅಂದ್ರೆ ನಿಮಗೆ ಹೊಸದಾಗಿ ಯಾವ್ದೊಂದು ಸಿಲೆಬಸ್ ಅನ್ನ, ಯಾವ್ದೊಂದು ಚಾಪ್ಟರ್ನ ನೀವು ಪ್ರಿಪರೇಟರಿ ಎಕ್ಸಾಮ್ ಮುಗಿದ ಮೇಲೆ ಓದ್ತೀನಿ, ಅದಕ್ಕೂ ಕೂಡ ಜಾಸ್ತಿ ಟೈಮ್ ಇಲ್ಲ. ಜನವರಿ ಫುಲ್ ಮಂತ್, ಕಂಪ್ಲೀಟ್ ಮಂತ್ ಈ ಪ್ರಿಪರೇಟರಿ ಎಕ್ಸಾಮ್ ಬರೆಯೋದ್ರೊಳಗಡೆ ಹೋಗುತ್ತೆ. ನೀವು ಮಾಡ್ಬೇಕಾಗಿರೋ ಕೆಲಸ ಈ ಡಿಸೆಂಬರ್ ಮಂತ್ ಅಲ್ಲಿ ಏನು ಅಂತ ಹೇಳಿದ್ರೆ, ಸಿಲೆಬಸ್ ಮ್ಯಾಕ್ಸಿಮಮ್ ಸಿಲೆಬಸ್ ಅನ್ನ ಕವರ್ ಮಾಡಬೇಕು. ಆದಷ್ಟು ಮಾಡಿ 100% ಸಿಲೆಬಸ್ ಕವರ್ ಮಾಡೋದಕ್ಕೆ ಟ್ರೈ ಮಾಡಿ. ಯಾಕಂತ ಹೇಳಿದ್ರೆ, ಡಿಸೆಂಬರ್ ಅಲ್ಲಿ ಸಿಲೆಬಸ್ ಕವರ್ ಆಗದೇ ಇದ್ರೆ ಜನವರಿ ಫುಲ್ ಮಂತ್ ಅಲ್ಲಿ ನಿಮಗೆ ಹೊಸದಾಗಿ ಒಂದು ಕಾನ್ಸೆಪ್ಟ್ ಅನ್ನ ಓದೋದಕ್ಕೆ ಟೈಮ್ ಸಿಗಲ್ಲ. ಅದಕ್ಕೋಸ್ಕರ ಈ ಡಿಸೆಂಬರ್ ಮಂತ್ ಹಿಂದಿನ ವರ್ಷಗಳಲ್ಲೂ ಕೂಡ ಇಂಪಾರ್ಟೆಂಟ್ ಆಗಿತ್ತು. ಯಾಕಂದ್ರೆ ಪ್ರಿಪರೇಟರಿ ಎಕ್ಸಾಮ್ ಮೊದಲೇ ಮ್ಯಾಕ್ಸಿಮಮ್ ಸಿಲೆಬಸ್ ಕವರ್ ಆಗಬೇಕು ಅಂತ. ಬಟ್ ಹಿಂದಿನ ವರ್ಷದಲ್ಲಿ ಪ್ರಿಪರೇಟರಿ ಎಕ್ಸಾಮ್ ಆದ್ಮೇಲೂ ಕೂಡ ಜನವರಿ ಮಂತ್ ಅಲ್ಲ 10 to 15 ಡೇಸ್ ಟೈಮ್ ಸಿಗ್ತಿತ್ತು ಮತ್ತೆ ಎಕ್ಸ್ಟ್ರಾ ಸಿಲೆಬಸ್ ಅನ್ನ ಕವರ್ ಮಾಡ್ಕೊಳ್ಳೋದಕ್ಕೆ. ಬಟ್ ಈ ವರ್ಷ ಹಾಗಿಲ್ಲ. 2 ಪ್ರಿಪರೇಟರಿ ಎಕ್ಸಾಮ್ ಇರೋದಕ್ಕೆ ಜನವರಿ ಮಂತ್ ಅಲ್ಲಿ ನಿಮ್ಗೆ ಹೊಸದಾಗಿ ಯಾವ್ದು ಸಿಲೆಬಸ್ ಅನ್ನ ಕವರ್ ಮಾಡ್ತೀನಿ, ಯಾವ್ದೋ ಒಂದೆರಡು ಚಾಪ್ಟರ್ ಪ್ರಿಪರೇಟರಿ ಎಕ್ಸಾಮ್ಗಿಂತ ಮೊದಲು ಓದಿರ್ಲಿಲ್ಲ, ಈಗ ಓದ್ತೀನಿ ಅಂತ ಟೈಮ್ ಸಿಗಲ್ಲ. ಸೊ ಡಿಸೆಂಬರ್ ಮಂತ್ ಒಳಗಡೆ ಮ್ಯಾಕ್ಸಿಮಮ್ ಸಿಲೆಬಸ್, ಮಿನಿಮಮ್ 80% ಸಿಲೆಬಸ್ ಅಂತೂ ನೀವು ಕವರ್ ಮಾಡಲೇಬೇಕು. ಅಂದ್ರೆ ಸೈನ್ಸ್ ವಿದ್ಯಾರ್ಥಿಗಳಿಗೆ ಲ್ಯಾಬ್ ರೆಕಾರ್ಡ್ ಕೂಡ ರೆಡಿ ಮಾಡೋದಿರುತ್ತೆ. ಯಾಕಂದ್ರೆ ಫೆಬ್ರವರಿ 1st ಇಂದಾನೆ, ಅಂದ್ರೆ ಡೇಟ್ ಅನೌನ್ಸ್ ಮಾಡಿಲ್ಲ, ಬಟ್ ಫೆಬ್ರವರಿ 1, ಫೆಬ್ರವರಿ 2 ಈ ರೀತಿ ಎಕ್ಸಾಮ್ ಸ್ಟಾರ್ಟ್ ಆಗಿರುತ್ತೆ, ಯಾವುದು ಪ್ರಾಕ್ಟಿಕಲ್ ಎಕ್ಸಾಮ್. ಸೊ ಅದ್ರ ಪ್ರಿಪರೇಷನ್ ಕೂಡ ನೀವು ಮಾಡಬೇಕು. ಸೊ ಲ್ಯಾಬ್ ರಿಪಿಟೇಷನ್ ಮಾಡೋದಿರುತ್ತೆ, ಲ್ಯಾಬ್ ರೆಕಾರ್ಡ್ ಬರೆದು ಅದನ್ನ ಕಂಪ್ಲೀಟ್ ಮಾಡಿ ಅದ್ರ ಮೇಲೆ ಸಿಗ್ನೇಚರ್ ತೆಗೆದುಕೊಳ್ಳೋದಿರುತ್ತೆ. ವೈವಾ ಇಲ್ಲ, ಬಟ್ ಈ ಲ್ಯಾಬ್ ರೆಕಾರ್ಡ್ ರೆಡಿ ಮಾಡ್ಬೇಕಲ್ವಾ, ಎಲ್ಲ ಎಕ್ಸ್ಪೋನೆಂಟ್ ಕರೆಕ್ಟ್ ಆಗಿ ಬರೋದು, ನಿಮ್ಮ ಡಿಪಾರ್ಟ್ಮೆಂಟ್ ನ HOD ಅವರ ಸಿಗ್ನೇಚರ್ ತೆಗೆದುಕೊಳ್ಳೋದಿರುತ್ತೆ, ಪ್ರಿನ್ಸಿಪಾಲ್ ಸಿಗ್ನೇಚರ್ ತೆಗೆದುಕೊಳ್ಳೋದಿರುತ್ತೆ. ಅದೆಲ್ಲ ಸ್ಟೆಪ್ಸ್ ಅನ್ನ ಕಂಪ್ಲೀಟ್ ಮಾಡ್ಕೋಬೇಕು. ನೀವು ಲ್ಯಾಬ್ ರೆಕಾರ್ಡ್ ಕಂಪ್ಲೀಟ್ ಮಾಡಬೇಕು, ಹಾಗೆ ಸಿಲೆಬಸ್ ಕಂಪ್ಲೀಟ್ ಮಾಡಬೇಕು. ಸೊ ಈ ಡಿಸೆಂಬರ್ ಮಂತ್ ಏನಿದೆ ಇದು ಮುಗಿಯೋದ್ರೊಳಗಡೆ ನೀವು ನಿಮ್ಮ ಮ್ಯಾಕ್ಸಿಮಮ್ ಎಫರ್ಟ್ ಹಾಕಬೇಕು. ಫೈನಲ್ ಎಕ್ಸಾಮ್ ಇದೆ ಅಂತ ಪ್ರಿಪರೇಷನ್ ನಡೆಸಿ, ನಿಮ್ಮ ಮ್ಯಾಕ್ಸಿಮಮ್ ಟೈಮ್ ಸ್ಟಡಿಗೋಸ್ಕರ ಇನ್ವೆಸ್ಟ್ ಮಾಡಿ. ಇದರಿಂದ ನಿಮ್ಮ ಎಕ್ಸಾಮ್ ಪ್ರಿಪರೇಷನ್ ಚೆನ್ನಾಗಿ ಆಗುತ್ತೆ. ಅಕಸ್ಮಾತ್ ಮಾಡದೇ ಇದ್ರೆ, ಹೇಳಿದಲ್ವಾ ಶಾಕಿಂಗ್ ಅಂತ, ಡಿಸೆಂಬರ್ ಮಂತ್ ಎಂಡ್ ಆಗ್ತಾ ಇದ್ದ ರೀತಿನೇ ನಿಮಗೆ ಡಿಫಿಕಲ್ಟಿ ಫೀಲ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ, ನೀವು ಪ್ರಿಪರೇಷನ್ ಮಾಡದೇ ಇದ್ರೆ. ಯಾಕಂದ್ರೆ ಪ್ರಿಪರೇಟರಿ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ. ಓಕೆ, ಒಂದು ಪ್ರಿಪರೇಟರಿ ಎಕ್ಸಾಮ್ ಆಯ್ತು, ಅದಂತರ ಜಾಸ್ತಿ ಗ್ಯಾಪ್ ಇಲ್ಲ, 2ನೇ ಪ್ರಿಪರೇಟರಿ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ, ಅದಂತರ ಪ್ರಾಕ್ಟಿಕಲ್ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ. ಪ್ರಾಕ್ಟಿಕಲ್ ಎಕ್ಸಾಮ್ ಮುಗಿತಾ ಇದ್ದ ರೀತಿ ಫೈನಲ್ ಎಕ್ಸಾಮ್ ಸ್ಟಾರ್ಟ್ ಆಗ್ಬಿಡುತ್ತೆ. ಸೊ ಹೆದರ್ಸ್ತಾ ಇಲ್ಲ ನಾನು, ಪ್ರಿಪರೇಷನ್ ಚೆನ್ನಾಗಿ ಮಾಡಿ. ಪ್ರಿಪರೇಷನ್ ಚೆನ್ನಾಗಿ ಮಾಡಿದ್ರೆ ಹೆದರೋ ಅವಶ್ಯಕತೆ ಇರಲ್ಲ, ಎಲ್ಲ ಎಕ್ಸಾಮ್ ಚೆನ್ನಾಗಿ ಆಗ್ತಾ ಹೋಗುತ್ತೆ. ಬಟ್ ಈ ಡಿಸೆಂಬರ್ ಮಂತ್ ತುಂಬಾ ಕ್ರೂಷಿಯಲ್, ತುಂಬಾ ಇಂಪಾರ್ಟೆಂಟ್. ಪ್ರಿಪರೇಷನ್ ಚೆನ್ನಾಗಿ ಮಾಡಿ. ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.